ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗೈಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಎಡಿಟಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾವು ಡಾವಿಂಚಿ ರಿಸಾಲ್ವಲ್ಲಿ ಕೀ ಫ್ರೇಮ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಕೀ ಫ್ರೇಮ್ಸ್ ಅಂದರೆ ಏನು? ಸೊ ಕೀ ಫ್ರೇಮ್ಸ್ ಅಂದರೆ ನಮ್ಮ ವಿಡಿಯೋದಲ್ಲಿ ಅಂದರೆ ನಮ್ಮ ಕ್ಲಿಪ್ಪಲ್ಲಿ ಎಲ್ಲಾದರೂ ಒಂದು ಸರ್ಟೈನ್ ಪಾಯಿಂಟಿಂದ ಒಂದು ಸರ್ಟೈನ್ ಪಾಯಿಂಟ್ವರೆಗೂ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ಬೈ ಚಾನ್ಸ್ ಏನಾದರೂ ಕ್ರಾಪ್ ಮಾಡಬೇಕು, ಒಂದು ಪಾಯಿಂಟಲ್ಲಿ ಎಲ್ಲಾದರೂ ಕ್ರಾಪ್ ಮಾಡಬೇಕು ಮತ್ತು ಪೊಸಿಷನ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ಕೀ ಫ್ರೇಮ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಆ್ಯನಿಮೇಷನ್ ಮಾಡಬೇಕು, ನಮ್ಮದು ಏನಾದರೂ ಟೆಕ್ಸ್ಟು ಮತ್ತು ಏನಾದರೂ PNG ಏನಾದರೂ ಲೋಗೋ ಏನಾದರೂ ಇತ್ತು ಅಂದರೆ ಆ್ಯನಿಮೇಷನ್ ಮಾಡಬೇಕು ಅಂದರೆ ಕೀ ಫ್ರೇಮ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಕಲರ್ ಪೇಜಲ್ಲಿ ಎಲ್ಲಾದರೂ ಒಂದು ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಏನಾದರೂ ಕಲರು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ಒಂದು ಕ್ಲಿಪ್ಪಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಅಂತ ಅಂದರೆ ಆ ಟೈಮಲ್ಲೂ ಕೀ ಫ್ರೇಮ್ಸ್ನ ಯೂಸ್ ಮಾಡ್ತಾರೆ. ಸೊ ರಿಸಾಲ್ವಲ್ಲಿ ಮೇನ್ಲಿ 3 ಕಡೆ ಕೀ ಫ್ರೇಮ್ಸ್ ಬರುತ್ತೆ. ಒಂದು ಎಡಿಟಿಂಗಲ್ಲಿ, ಇನ್ನೊಂದು ಫ್ಯೂಷನಲ್ಲಿ, ಇನ್ನೊಂದು ಕಲರ್ ಪೇಜಲ್ಲಿ. ಸೊ ಎಡಿಟಿಂಗು ಮತ್ತು ಫ್ಯೂಷನ್ನು ಎರಡೂ ಸೇಮ್ ಇರುತ್ತೆ ಕೀ ಫ್ರೇಮ್ಸು, ಅಂದರೆ ಆಪ್ರೇಷನ್ ಎರಡೂ ಸೇಮ್. ಕಲರ್ ಪೇಜಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾವು ಕೀ ಫ್ರೇಮ್ಸ್ನ ಆಡಿಯೋಗೂ ಯೂಸ್ ಮಾಡ್ಬೋದು ಮತ್ತು ವಿಡಿಯೋಗೂ ಯೂಸ್ ಮಾಡ್ಬೋದು. ಈಗ ಕೀ ಫ್ರೇಮ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು PNG ಲೋಗೋ ತೊಗೊಂಡಿದ್ದೀನಿ ಡಾವಿಂಚಿ ರಿಸಾಲ್ವಲ್ಲಿ. ಇದನ್ನು ಕೀ ಫ್ರೇಮ್ ಹಾಕಿ ನಾನು ಆ್ಯನಿಮೇಟ್ ಮಾಡಬೇಕು ಅಂದರೆ ಯಾವ ಥರ ಮಾಡ್ಬೋದು ಅಂತ ನೋಡೋಣ. ಸೊ ಮೇಯ್ನ್ಲಿ ಕೀ ಫ್ರೇಮ್ ಹಾಕೋಕ್ಕೆ ನಿಮಗೆ ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಟೈಮ್ಲೈನ್, ನಮ್ಮ ಟೈಮ್ಲೈನ್ ಹೆಡ್ ಇರುತ್ತಲ್ಲ ಇದನ್ನು ಒಂದು ನೀಟಾಗಿ ಒಂದು ಅಬ್ಸರ್ವ್ ಮಾಡ್ಕೊಂಡಿರ್ಬೇಕು. ಸೊ ನಾನೀಗ ಇಲ್ಲಿ ಬಂದು ಇಲ್ಲೊಂದು ಕೀ ಫ್ರೇಮ್ನ ಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ನನ್ನ ಟೈಮ್ಲೈನ್ ಹೆಡ್ ಇದೆ, ಇಲ್ಲಿ ಒಂದು ಕೀ ಫ್ರೇಮ್ನ ಪ್ಲೇಸ್ ಮಾಡಬೇಕು ಮತ್ತು ಮುಂದೆ ಒಂದು ಕಡೆ ಪ್ಲೇಸ್ ಮಾಡಿಕೊಂಡು ನಾನು ಆ್ಯನಿಮೇಟ್ ಮಾಡಬೇಕು. ಸೊ ಇಲ್ಲಿ ನಾನು ಟೈಮ್ಲೈನ್ ಹೆಡ್ನ ಪ್ಲೇಸ್ ಮಾಡಿದ್ದೀನಿ. ನನ್ನ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದಾಗ ಇಲ್ಲಿ ನಿಮಗೆ ಒಂದು ಡೈಮಂಡ್ ಶೇಪಲ್ಲಿ ಬಟನ್ಸ್ ಕಾಣಿಸ್ತಾ ಇದೆ. ಎಲ್ಲದರಲ್ಲೂ ಒಂದು ಡೈಮಂಡ್ ಶೇಪಲ್ಲಿ ಬಟನ್ಸ್ ಕಾಣಿಸ್ತಾ ಇದೆ. ಸೊ ಇದು ಕೀ ಫ್ರೇಮ್ಸ್ ಬಟನ್ನು. ಇದು ನಮ್ಮ ಇನ್ಸ್ಪೆಕ್ಟರ್ ಟ್ಯಾಬಲ್ಲಿ ಎಲ್ಲಿ ಹೋದರೂ ಯಾವ ಪೇಜಲ್ಲಾದರೂ ಆಯಿತು ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನಾನಿಲ್ಲಿ ಇಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಅಬ್ಸರ್ವ್ ಮಾಡ್ಬೋದು, ಒಂದು ರೆಡ್ ಕಲರ್ ಆಗಿ ಟರ್ನ್ ಆಗಿದೆ, ಅಂದರೆ ನಮ್ಮ ಕೀ ಫ್ರೇಮು ಆ್ಯಕ್ಟಿವ್ ಆಗಿದೆ ಅಂತ. ಸೊ ಇಲ್ಲಿ ಒಂದು ಕೀ ಫ್ರೇಮ್ ಹಾಕಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಫ್ರೇಮ್ಸು ಮುಂದೆ ಬಂದು ನೆಕ್ಸ್ಟು ಇಲ್ಲೊಂದು ಕೀ ಫ್ರೇಮ್ನ ಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ನಾನು 2 ಕೀ ಫ್ರೇಮ್ನ ಪ್ಲೇಸ್ ಮಾಡಿದ್ದೀನಿ, ಆದರೆ ನಮಗೆ ಇಲ್ಲಿ ಎಲ್ಲಿ ಕೀ ಫ್ರೇಮ್ನ ಪ್ಲೇಸ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಸೊ ಅದು ಗೊತ್ತಾಗಬೇಕು ಅಂದರೆ ನಮ್ಮ ಕ್ಲಿಪ್ಪಲ್ಲಿ ಇಲ್ಲಿ ಲಾಸ್ಟಲ್ಲಿ ಬಂದರೆ ಇಲ್ಲೊಂದು ಡೈಮಂಡ್ ಶೇಪಿಂದು ಅದೇ ಥರ ಕೀ ಫ್ರೇಮ್ ಐಕಾನ್ ಕಾಣಿಸ್ತಾ ಇರುತ್ತೆ. ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲಿ 2 ಕೀ ಫ್ರೇಮ್ ನಾನು ಎಲ್ಲಿ ಮಾಡಿದ್ನಲ್ಲ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾನು ಫಸ್ಟ್ ಒಂದು ಕೀ ಫ್ರೇಮ್ನ ಪ್ಲೇಸ್ ಮಾಡಿದೆ ಮತ್ತು ಸೆಕೆಂಡ್ ಒಂದು ಕೀ ಫ್ರೇಮ್ನ ಪ್ಲೇಸ್ ಮಾಡಿದೆ. ಸೊ ನಾನಿಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಏನು ಆ್ಯನಿಮೇಟ್ ಮಾಡಿಲ್ಲ. ಸೊ ನಾನಿಲ್ಲಿ ಸೆಕೆಂಡ್ ಕೀ ಫ್ರೇಮ್ಗೆ ಬಂದು ನಾನಿಲ್ಲಿ ಝೂಮ್ ಇರುತ್ತಲ್ಲ, ನಾನು ಝೂಮಿಗೆ ಕೀ ಫ್ರೇಮ್ನ ಪ್ಲೇಸ್ ಮಾಡಿದ್ನಲ್ಲ ಅದನ್ನ ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಲೋಗೋ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಕೀ ಫ್ರೇಮ್ನ ಪ್ಲೇಸ್ ಮಾಡಿ ಒಂದು ಝೂಮ್ ಔಟ್ ಎಫೆಕ್ಟ್ನ ಅಡ್ಜಸ್ಟ್ ಮಾಡಿದ್ದೀನಿ. ಇವಾಗ ನನಗೆ ಸ್ಟಾರ್ಟಿಂಗಿಗೆ ಬಂದರೆ ನನ್ನ PNG ನನ್ನ ಲೋಗೋದಲ್ಲಿ ಏನೂ ಚೇಂಜಸ್ ಆಗೋಲ್ಲ. ನಾನು ಇವೆರಡು ಕೀ ಫ್ರೇಮ್ ಹಾಕಿದ್ದೀನಲ್ಲ, ಫಸ್ಟ್ ಕೀ ಫ್ರೇಮಿಂದ ಸೆಕೆಂಡ್ ಕೀ ಫ್ರೇಮ್ಗೆ ಬರೋವರೆಗೂ ನನಗೆ ಇಲ್ಲಿ ಆ್ಯನಿಮೇಷನ್ ಆಗಬೇಕು, ಅಂದರೆ ಝೂಮ್ ಔಟ್ ಆ್ಯನಿಮೇಷನ್ ಆಗಬೇಕು. ಸೊ ನಾನು ಇದನ್ನು ಈಗ ಪ್ಲೇ ಮಾಡ್ತು ಅಂದರೆ ನೋಡಿದ್ವಲ್ಲ, ಫಸ್ಟ್ ಕೀ ಫ್ರೇಮಲ್ಲಿ ಸ್ಟಾರ್ಟ್ ಆಗಿ ನನ್ನ ಸೆಕೆಂಡ್ ಕೀ ಫ್ರೇಮ್ ಬರೋವರೆಗೂ ನನಗೆ ಝೂಮ್ ಔಟ್ ಆ್ಯನಿಮೇಷನ್ ಬೇಕು. ಸೊ ಈ ಥರ ನನಗೆ ಝೂಮ್ ಔಟ್ ಆ್ಯನಿಮೇಷನ್ ಆಗುತ್ತೆ. ಸೊ ಇದನ್ನು ನಾವು ಇವಾಗ ಆ್ಯನಿಮೇಷನ್ನ ಸ್ಮೂತ್ ಮಾಡಬೇಕು ಅಂದರೆ ಏನು ಮಾಡ್ಬೋದು, ಈ ಕೀ ಫ್ರೇಮ್ ಲೋಗೋ ಇರುತ್ತಲ್ಲ ಅದ್ರ ಪಕ್ಕನೇ ಒಂದು ಗ್ರಾಫ್ ಥರ ಕಾಣಿಸ್ತದೆ, ಸ್ಪ್ಲೈನ್ ಥರ ಕಾಣಿಸ್ತದೆ, ಅದನ್ನು ಕ್ಲಿಕ್ ಮಾಡಿದಾಗ ನಾವು ಎಲ್ಲಿ ಕೀ ಫ್ರೇಮ್ನ ಪ್ಲೇಸ್ ಮಾಡಿದ್ದೀವಲ್ಲ ಅಲ್ಲಿ ಇದು ನಮ್ಮ ಗ್ರಾಫ್ ಕಾಣಿಸ್ತಾ ಇದೆ. ನಾವು ಇದನ್ನು ಸೆಲೆಕ್ಷನ್ ಮಾಡಿ ಇಲ್ಲಿ ಚೇಂಜ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಈಸ್ ಇನ್ ಈಸ್ ಔಟು ಗ್ರಾಫ್ ಕಾಣಿಸ್ತಾ ಇದೆ, 4 ಆಪ್ಷನ್ ಕಾಣಿಸ್ತಾ ಇದೆ. ಇದರಲ್ಲಿ ನಾನು ಸೆಂಟರ್ದು ಪ್ಲೇಸ್ ಮಾಡ್ತಾ ಇದ್ದೀನಿ. ನಮ್ಮ ಕೀ ಫ್ರೇಮು ಆ್ಯನಿಮೇಷನ್ನು ಸ್ಮೂತ್ ಆಗೋಕ್ಕೆ ನೋಡಿದ್ವಲ್ಲ, ಈ ಥರ ಸ್ಮೂತ್ ಆಗುತ್ತೆ. ಸೊ ನೆಕ್ಸ್ಟ್ ನನಗೆ ಈ ಕೀ ಫ್ರೇಮು ಸ್ವಲ್ಪ ಸ್ಲೋ ಆಗ್ತಾ ಇದೆ, ನನಗೆ ಸ್ವಲ್ಪ ಫಾಸ್ಟ್ ಆಗಬೇಕು ಅಂದರೆ ಈ ಕೀ ಫ್ರೇಮ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಸೆಲೆಕ್ಷನ್ ಮಾಡಿ ಸ್ವಲ್ಪ ನಾನು ಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಂತು ಅಂದರೆ ಇವಾಗ ಸ್ವಲ್ಪ ನನ್ನ ಆ್ಯನಿಮೇಷನ್ನು ಫಾಸ್ಟಾಗಿ ಆಗ್ತಾ ಇದೆ, ನೋಡಿದ್ವಲ್ಲ. ಸೊ ನಾವಿವಾಗ 1-2 ಕೀ ಫ್ರೇಮ್ನ ಹಾಕೋದು ನೋಡಿದ್ವಿ. ಸೊ ಇವಾಗ ನಾವು ಮಲ್ಟಿಪಲ್ ಕೀ ಫ್ರೇಮ್ನ ಹಾಕಿ ಆ್ಯನಿಮೇಷನ್ ಮಾಡಬೇಕು. ಯಾವ ಥರ ಮಾಡ್ಬೋದು ಅಂತ ನೋಡೋಣ. ಸೊ ನಾನೀಗ ಫಸ್ಟ್ ಫ್ರೇಮಲ್ಲೇ ಒಂದು ಕೀ ಫ್ರೇಮ್ನ ಚೂಸ್ ಮಾಡ್ಕೋತೀನಿ, ಝೂಮು ಮತ್ತು ಪೊಸಿಷನ್ನಿಗೆ. ಸೊ ನಾನು ಸ್ವಲ್ಪ ಫ್ರೇಮು ಮುಂದೆ ಬಂದು ಮತ್ತು
ಇನ್ನೂ ಒಂದೆರಡು ಕೀ ಫ್ರೇಮ್ ಹಾಕ್ತೀನಿ ಝೂಮು ಮತ್ತು ಪೊಸಿಷನಿಗೆ. ಸೊ ನಾನೀಗ ಫಸ್ಟ್ ಫ್ರೇಮಿಗೆ ಬಂದು ನಾನಿಲ್ಲಿ ಪೊಸಿಷನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ನಮ್ಮ ಲೋಗೋನ ಸ್ಕ್ರೀನಿಂದ ಆಚೆ ಕಳಿಸ್ತಾ ಇದ್ದೀನಿ. ಸೊ ನನಗೆ ಯಾವ ಥರ ಆ್ಯನಿಮೇಷನ್ ಆಗಬೇಕು ಅಂದರೆ ಫಸ್ಟ್ ಫ್ರೇಮಿಂದ ನಮ್ಮ ಸ್ಕ್ರೀನ್ ಒಳಗೆ ಲೋಗೋ ಬರ್ತಿರೋ ಥರ ಆ್ಯನಿಮೇಷನ್ ಆಗಬೇಕು. ಸೊ ಇದನ್ನ ಪ್ಲೇ ಮಾಡ್ತು ಅಂದರೆ ನಮಗೀಗ ಈ ಥರ ಆ್ಯನಿಮೇಷನ್ ಆಗುತ್ತೆ. ಸೊ ಆಯ್ತಲ್ಲ, ನಾವಿಲ್ಲಿ ಕೀ ಫ್ರೇಮ್ನ ಎನೇಬಲ್ ಮಾಡ್ಕೋತೀನಿ. ಸೊ ಫಸ್ಟ್ ಫ್ರೇಮಿಂದ ಸ್ವಲ್ಪ ಫ್ರೇಮ್ ಮುಂದೆ ಬಂದು ಈ ಥರ ಒಂದು ಆ್ಯನಿಮೇಷನ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ನಾನು ಇನ್ನು ಸ್ವಲ್ಪ ಮುಂದೆ ಹೋಗಿ ಇಲ್ಲೊಂದು ಕೀ ಫ್ರೇಮ್ನ ಝೂಮು ಮತ್ತು ಪೊಸಿಷನ್ಗೆ ಎನೇಬಲ್ ಮಾಡ್ಕೋತೀನಿ. ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ಝೂಮು ಮತ್ತು ಪೊಸಿಷನ್ಗೆ ಇನ್ನೊಂದು ಕೀ ಫ್ರೇಮ್ನ ಹಾಕ್ಕೊಂಡು ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಸೊ ಇನ್ನೊಂದು ಫ್ರೇಮ್ ಮುಂದೆ ಹೋಗಿ ಮತ್ತೆ ಕೀ ಫ್ರೇಮ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ಹೋಲ್ಡ್ ಮಾಡೋಕ್ಕೆ ಮಾತ್ರ ಕೀ ಫ್ರೇಮ್ನ ಪ್ಲೇಸ್ ಮಾಡ್ತಾ ಇರೋದು. ಸೊ ನಾನೀಗ ಮತ್ತೆ ಮುಂದೆ ಹೋಗಿ ಝೂಮು ಮತ್ತು ಪೊಸಿಷನ್ಗೆ ಕೀ ಫ್ರೇಮ್ ಮಾಡಿ ನಮ್ಮ ಪೊಸಿಷನ್ನ ಚೇಂಜ್ ಮಾಡ್ತಾ ಇದ್ದೀನಿ, ಅಂದರೆ ಲೋಗೋ ಸ್ಕ್ರೀನಿಂದ ಆಚೆ ಹೋಗೋ ಥರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಯಾವ ಥರ ಆ್ಯನಿಮೇಷನ್ ಆಗ್ತಾಯಿದೆ ಅಂದರೆ ಫಸ್ಟು ಲೋಗೋ ಹೊರಗಡೆಯಿಂದ ಸ್ಕ್ರೀನ್ ಒಳಗೆ ಬರುತ್ತೆ, ಒಂದು ಸೆಕೆಂಡ್ ಪೊಸಿಷನ್ನ ಹೋಲ್ಡ್ ಮಾಡುತ್ತೆ, ನೆಕ್ಸ್ಟು ಝೂಮ್ ಔಟ್ ಆಗುತ್ತೆ, ಮತ್ತು ಇನ್ನೊಂದು ಸೆಕೆಂಡ್ ಪೊಸಿಷನ್ನ ಹೋಲ್ಡ್ ಮಾಡುತ್ತೆ, ಆಮೇಲೆ ಸ್ಕ್ರೀನಿಂದ ಆಚೆ ಹೋಗುತ್ತೆ. ಸೊ ಯಾವ ಥರ ಆಗಿದೆ ಅಂತ ನೋಡೋಣ. ಇವಾಗ ಹೊರಗಡೆಯಿಂದ ಸ್ಕ್ರೀನ್ ಒಳಗೆ ಲೋಗೋ ಬಂತು, ಒಂದು ಸೆಕೆಂಡು ಇಲ್ಲಿ ಒಂದು ಸೆಕೆಂಡ್ ಹೋಲ್ಡ್ ಆಯಿತು, ನೆಕ್ಸ್ಟು ಝೂಮ್ ಔಟ್ ಆಯಿತು, ಮತ್ತೆ ಒಂದು ಸೆಕೆಂಡ್ ಹೋಲ್ಡ್ ಆಗುತ್ತೆ, ಹೋಲ್ಡ್ ಆಗಿದ ತಕ್ಷಣ ಮತ್ತೆ ಸ್ಕ್ರೀನಿಂದ ಆಚೆ ಹೋಗುತ್ತೆ. ಫುಲ್ ಪ್ಲೇ ಮಾಡ್ತು ಅಂದರೆ ಈ ಥರ ಒಂದು ಆ್ಯನಿಮೇಷನ್ ಆಗುತ್ತೆ. ಸೊ ಈಗ ನಾವು ಇಲ್ಲಿ ಮಲ್ಟಿಪಲ್ ಕೀ ಫ್ರೇಮ್ನ ಯೂಸ್ ಮಾಡಿದ್ದೀವಿ. ಫಸ್ಟ್ ಕೀ ಫ್ರೇಮು ಹೊರಗಡೆಯಿಂದ ಸ್ಕ್ರೀನ್ ಒಳಗೆ ಲೋಗೋ ಬಂತು, ಆಮೇಲೆ ನೆಕ್ಸ್ಟು ಒಂದು ಸೆಕೆಂಡ್ ಹೋಲ್ಡ್ ಮಾಡಿದ್ವಿ, ನೆಕ್ಸ್ಟು ಝೂಮ್ ಔಟ್ ಆಯಿತು, ಮತ್ತೆ ಒಂದು ಸೆಕೆಂಡ್ ಹೋಲ್ಡಿಗೆ ಒಂದು ಕೀ ಫ್ರೇಮ್ನ ಹಾಕ್ಕೊಂಡ್ವಿ, ಮತ್ತು ಸ್ಕ್ರೀನಿಂದ ನಮ್ಮ ಲೋಗೋ ಆಚೆ ಹೋಗೋಕ್ಕೆ ಒಂದು ಕೀ ಫ್ರೇಮ್ನ ಹಾಕಿದ್ವಿ. ಸೊ ಈ ಥರ ನಾವು ಮಲ್ಟಿಪಲ್ ಕೀ ಫ್ರೇಮ್ನ ಯೂಸ್ ಮಾಡಿಕೊಂಡು ಒಂದು ಆ್ಯನಿಮೇಷನ್ ಮಾಡ್ಬೋದು. ಸೊ ಇಲ್ಲಿ ಬರೀ ಲೋಗೋನೇ ಕೀ ಫ್ರೇಮ್ ಹಾಕಿ ಆ್ಯನಿಮೇಷನ್ ಮಾಡಬೇಕು ಅಂತೇನಿಲ್ಲ. ಇದೇ ಸೇಮ್ ಪ್ರಿನ್ಸಿಪಲ್ಲು ನಮಗೆ ಟೆಕ್ಸ್ಟಲ್ಲಾಯಿತು ಮತ್ತು ಕ್ಲಿಪ್ಪಲ್ಲಿ ಎಲ್ಲಾದರೂ ಒಂದು ಕಡೆ ಝೂಮ್ ಮಾಡಬೇಕು, ಇಲ್ಲ ಝೂಮ್ ಔಟ್ ಮಾಡಬೇಕು, ಯಾವುದಾದ್ರೂ ಫ್ರೇಮ್ ಅಡ್ಜಸ್ಟ್ ಮಾಡಬೇಕು, ಫ್ರೇಮ್ ಸರಿ ಆಗ್ತಿಲ್ಲ, ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಆಯಿತು ಅಂದರೂ ನಾವು ಅದಕ್ಕೆ ಕೀ ಫ್ರೇಮ್ ಹಾಕ್ಕೊಂಡು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇದು ಬೇಸಿಕ್ ಕೀ ಫ್ರೇಮು ಪ್ರಿನ್ಸಿಪಲ್ಲು ಈ ಥರ ಆಗುತ್ತೆ. ಸೊ ನೆಕ್ಸ್ಟು ಕಲರ್ ಪೇಜಲ್ಲಿ ಯಾವ ಥರ ಕೀ ಫ್ರೇಮ್ನ ಹಾಕೋಬೋದು ಅಂತ ನೋಡೋಣ. ಎಡಿಟಿಂಗ್ ಪೇಜ್ಗಿಂತ ಕಲರ್ ಪೇಜಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದನ್ನು ಯಾವ ಥರ ಅಂತ ನೋಡೋಣ. ಸೊ ಇವಾಗ ನಾವು ಕಲರ್ ಪೇಜ್ಗೆ ಬಂದಿದ್ದೀವಿ. ಇಲ್ಲಿ ಕೀ ಫ್ರೇಮ್ಸ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ಕೀ ಫ್ರೇಮ್ಸು ಎಲ್ಲಿ ಸಿಗುತ್ತೆ? ಸೊ ಇಲ್ಲಿ ನಮ್ಮ ಸ್ಕ್ರೀನಲ್ಲಿ ನಮ್ಮ ಕಲರ್ ಪೇಜ್ ಲೇಔಟಲ್ಲಿ ರೈಟ್ ಸೈಡಿಗೆ ಬಂದರೆ ಬಾಟಮಲ್ಲಿ ಇಲ್ಲಿ ಕೀ ಫ್ರೇಮ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಸ್ಕೋಪ್ಸ್ ಇದೆ, ಅದ್ರ ಪಕ್ಕನೇ ಕೀ ಫ್ರೇಮ್ಸ್ ಅಂತ ಒಂದು ಆಪ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಈ ಥರ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಇದು ನಮಗೆ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಪಕ್ಕ ಇಲ್ಲಿ ಒಂದು ಎಕ್ಸ್ಪ್ಯಾಂಡ್ ಸ್ಪ್ಲಿಟ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವ್ಯೂಸ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಮಗೆ ಇಲ್ಲಿ ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನಮಗೆ ಇಲ್ಲಿ ಎಕ್ಸ್ಪಾಂಡ್ ಆಯಿತು. ಮತ್ತು ಇಲ್ಲಿದ್ದು ಟೂಲ್ಸ್ ಎಲ್ಲ ಕಾಣಿಸ್ತಾ ಇಲ್ಲ, ಅದು ಎಲ್ಲೂ ಆಗಿರಲ್ಲ. ಇಲ್ಲಿ ನಮಗೆ ಮೇಲೆ ಇಲ್ಲಿ ಸೆಂಟರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಲರ್ ವೀಲ್ಸು, HDR, ಚಾನಲ್ ಮಿಕ್ಸರು, ಇದೇ ಥರ ಇಲ್ಲಿ ಬಂದು ಅಲೈನ್ ಆಗಿರುತ್ತೆ. ಸೊ ಇಲ್ಲಿ ಬಂದರೆ ನಮಗೆ ಇಲ್ಲಿ ಕೀ ಫ್ರೇಮ್ಸು ಒಂದು ಟ್ಯಾಬ್ ಕಾಣಿಸುತ್ತೆ. ಸೊ ಇಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ ಕೀ ಫ್ರೇಮ್ಸು. ಸೊ ಇಲ್ಲಿ ನಮ್ಮ ಬಾಟಮಿಗೆ ಬಂದರೆ ಇಲ್ಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಾ ಇದೆ, ಕರೆಕ್ಟರ್ ಅಂತ. ಈ ಕರೆಕ್ಟರ್ ಏನು ಅಂದರೆ ಬೇಸಿಕಲಿ ಇದು ನಮ್ಮ ನೋಡು. ಈಗ ನಾನಿಲ್ಲಿ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ನಾನೀಗ 2 ನೋಡನ್ನ ಪ್ಲೇಸ್ ಮಾಡ್ತು ಅಂದರೆ ನನಗೆ ಇಲ್ಲಿ ಕರೆಕ್ಟರ್ 1, ಕರೆಕ್ಟರ್ 2, ಕರೆಕ್ಟರ್ 3 ಅಂತ ಪ್ಲೇಸ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ನೋಡನ್ನ ಪ್ಲೇಸ್ ಮಾಡ್ಕೋತೀವಿ ಅಷ್ಟು ಇಲ್ಲಿ ನನಗೆ ಕರೆಕ್ಟರು ಎನೇಬಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಕರೆಕ್ಟರ್ ಆಯಿತು. ಇವಾಗ ಇಲ್ಲಿ ಹೇಗೆ ಕೀ ಫ್ರೇಮ್ನ ಹಾಕ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಮ್ಮ ಕೀ ಫ್ರೇಮ್ ಟ್ಯಾಬಿಗೆ ಬಂದರೆ ಫಸ್ಟು ಒಂದು ವೈಟ್ ಡಾಟ್ ಕಾಣುತ್ತೆ ನಿಮಗೆ. ಇದು ಎನೇಬಲ್ ಡಿಸೇಬಲ್ ಮಾಡೋಕ್ಕೆ, ನಾವು ಏನಾದರೂ ಕೀ ಫ್ರೇಮ್ನ ಹಾಕಿರ್ತೀವಲ್ಲ ಅದನ್ನು ಎನೇಬಲ್ ಮತ್ತು ಡಿಸೇಬಲ್ ಮಾಡೋಕ್ಕೆ. ಇಲ್ಲಿ ಡಿಸೇಬಲ್ ಮಾಡ್ತು ಅಂದರೆ ಇಲ್ಲಿ ನಮ್ಮ ಕರೆಕ್ಟರ್ 1 ಅಂದರೆ ನೋಡ್ 1 ಏನಿದೆ ಅದು ಡಿಸೇಬಲ್ ಆಗುತ್ತೆ, ಮತ್ತು ಎನೇಬಲ್ ಮಾಡ್ತು ಅಂದರೆ ಎನೇಬಲ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಆಪ್ಷನ್ ಇರುತ್ತೆ, ಇದು ಲಾಕ್ ಮಾಡೋಕ್ಕೆ. ಏನಾದರೂ ನಮ್ಮ ಕೀ ಫ್ರೇಮ್ನ ಏನಾದರೂ ಲಾಕ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು ಇದನ್ನು ಲಾಕ್ ಆಪ್ಷನು. ನೆಕ್ಸ್ಟು
ಆಟೋಮೆಟಿಕ್ ಕೀ ಫ್ರೇಮ್ ಇದು. ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಮಗೆ ಕೀ ಫ್ರೇಮು ಎನೇಬಲ್ ಆಗುತ್ತೆ. ಸೊ ಇಲ್ಲಿ ಹೇಗೆ ವರ್ಕ್ ಮಾಡ್ಬೋದು ಅಂದರೆ ಕಲರ್ ಪೇಜಲ್ಲಿ ಕೀ ಫ್ರೇಮು ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ಬೋದು, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನಾನಿಲ್ಲಿ ಫಸ್ಟು ಬಂದು ಆಟೋಮೆಟಿಕ್ ಕೀ ಫ್ರೇಮ್ನ ಎನೇಬಲ್ ಮಾಡ್ತೀನಿ. ಎನೇಬಲ್ ಮಾಡಿದ ತಕ್ಷಣ ಇಲ್ಲಿ ರೆಡ್ ಕಲರ್ ನಮಗೆ ಹೈಲೈಟ್ ಆಗುತ್ತೆ. ಸ್ವಲ್ಪ ಫ್ರೇಮ್ ಮುಂದೆ ಹೋಗ್ತೀನಿ ನಮ್ಮ ಪ್ಲೇ ಹೆಡ್ಡಲ್ಲಿ. ಇಲ್ಲಿ ನಾನು ಫ್ರೇಮು ಮುಂದೆ ಹೋಗಿದ ತಕ್ಷಣ ನಮ್ಮ ಇಲ್ಲಿ ವ್ಯೂವರಲ್ಲೂ ಅಷ್ಟೇ ನಮ್ಮ ಇಲ್ಲಿ ಟೈಮ್ ಲೈನ್ ಇದು ಕೂಡ ಮುಂದೆ ಹೋಗುತ್ತೆ. ಇಲ್ಲಿ ಯಾವ ಥರ ಇದು ಮಾಡ್ತೀವಿ ಅದೇ ಥರ ಇಲ್ಲಿ ಮುಂದೆ ಹೋಗುತ್ತೆ. ಇಲ್ಲಿ ಬಂದು ನಾನಿಲ್ಲಿ ಸ್ವಲ್ಪ ಒಂದು ಚೂರು ಗೇನ್ನ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕೀ ಫ್ರೇಮು ಎನೇಬಲ್ ಆಗಿದೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನಾನು ಗೇನ್ನ ಚೇಂಜ್ ಮಾಡಿದ್ನಲ್ಲ ಅದನ್ನು ರೀಸೆಟ್ ಮಾಡ್ತೀನಿ. ರೀಸೆಟ್ ಮಾಡಿ ಇನ್ನೊಂದು ಸ್ವಲ್ಪ ಫ್ರೇಮ್ಸು ಮುಂದೆ ಹೋಗ್ತೀನಿ. ಮುಂದೆ ಹೋಗಿ ನಾನೀಗ ಏನು ಚೇಂಜ್ ಮಾಡಬೇಕು ಅಂದರೆ ಇದನ್ನು ಇಲ್ಲಿ ಡೇ ಸೀನ್ ಇದೆ, ಇದನ್ನು ನೈಟ್ ಸೀನ್ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ಗೇನ್ನ ಕಮ್ಮಿ ಮಾಡ್ತೀನಿ. ನನ್ನ ಗಾಮದಲ್ಲಿ ಸ್ವಲ್ಪ ಬ್ಲೂಯಿಶ್ ಟೋನಿಗೆ ಬರ್ತೀನಿ. ಲಿಫ್ಟಲ್ಲೂ ಅಷ್ಟೇ ಸ್ವಲ್ಪ ಬ್ಲೂಯಿಶ್ ಟೋನ್ ಬಂದು ನನ್ನ ಟೆಂಪ್ರೇಚರಲ್ಲೂ ಸ್ವಲ್ಪ ಬ್ಲೂಯಿಶ್ ಟೋನ್ನ ಮಾಡ್ತಾಯಿದ್ದೀನಿ. ಇನ್ನೊಂದು ಚೂರು ಗೇನ್ನ ಚೇಂಜ್ ಮಾಡ್ತೀನಿ. ಸೊ ನಮಗೆ ಇದು ಹೇಗೆ ಪ್ಲೇ ಆಗಬೇಕು ಅಂದರೆ ಡೇಯಿಂದ ನೈಟಿಗೆ ಶಿಫ್ಟ್ ಆಗಬೇಕು, ಆ ಥರ ಪ್ಲೇ ಆಗಬೇಕು. ಸೊ ನಾನೀಗ ಇಲ್ಲಿ ಬಂದು ಪ್ಲೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಚೇಂಜ್ ಆಗ್ತಿರೋದು ನೋಡ್ತಾ ಇದ್ದೀರಲ್ಲ, ಈ ಥರ ಡೇ ಟು ನೈಟು ಚೇಂಜ್ ಆಗ್ತಾಯಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ಕರೆಕ್ಟರ್ಗೆ ನಾನೊಂದು ಕೀ ಫ್ರೇಮ್ನ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಮಾಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲೂ ಸಹ ಕೀ ಫ್ರೇಮ್ ಎನೇಬಲ್ ಆಗಿದೆ. ಬೇಸಿಕಲಿ ಮಾಸ್ಟರ್ ಏನು ಅಂದರೆ ನಾವು ಕರೆಕ್ಟರಲ್ಲಿ ಎಷ್ಟೇ ಕೀ ಫ್ರೇಮ್ನ ಹಾಕ್ತು ಅಂದರೆ ಮಾಸ್ಟರಲ್ಲಿ ಕೀ ಫ್ರೇಮ್ ಎನೇಬಲ್ ಆಗೇ ಆಗಿರುತ್ತೆ. ಸೊ ಈ ಥರ ನಾವಿಲ್ಲಿ ಡೇಯಿಂದ ನೈಟಿಗೆ ಒಂದು ಟ್ರಾನ್ಸಿಷನ್ ಮಾಡೋ ಥರ ನಾವಿಲ್ಲಿ ಕೀ ಫ್ರೇಮ್ನ ಹಾಕ್ಕೊಂಡಿದ್ದೀವಿ. ಇದನ್ನ ನಾವು ಮೂವ್ ಮಾಡಬೇಕು ಅಂದರೆ ಈ ಕೀ ಫ್ರೇಮ್ನ ಸೆಲೆಕ್ಷನ್ ಮಾಡಿಕೊಂಡು ನಾವಿಲ್ಲಿ ಈ ಥರ ಮೂವ್ ಮಾಡ್ಕೋಬೋದು. ನಾನಿಲ್ಲಿ ಕೀ ಫ್ರೇಮ್ನ ಕರೆಕ್ಟರಲ್ಲಿ ಮೂವ್ ಮಾಡಿದ ತಕ್ಷಣ ಮಾಸ್ಟರಲ್ಲೂ ಚೇಂಜ್ ಆಗ್ತಾ ಇದೆ. ನಾನಿಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಅದು ಮಾಸ್ಟರಲ್ಲೂ ಕಮ್ಮಿ ಆಗುತ್ತೆ. ಇಲ್ಲಿ ಚೇಂಜ್ ಮಾಡಿದ್ವಲ್ಲ ಈ ಥರ. ಸೊ ಇದು ಬೇಸಿಕಲಿ ಯಾವಾಗ ಯೂಸ್ ಆಗುತ್ತೆ ಅಂದರೆ ಕೀ ಫ್ರೇಮ್ ಕಲರ್ ಪೇಜಲ್ಲಿ ಈಗ ಒಂದು ಸೀನ್ ಇರುತ್ತೆ, ನಾವು ನೆರಳಿಂದ ಬಿಸಿಲಿಗೆ ಹೋಗ್ತಾ ಇರ್ತೀವಿ. ನೆರಳಲ್ಲಿ ಬೇರೆ ಥರ ಎಕ್ಸ್ಪೋಜರ್ ಇರುತ್ತೆ, ಬಿಸಿಲಲ್ಲಿ ಬೇರೆ ಥರ ಎಕ್ಸ್ಪೋಜರ್ ಇರುತ್ತೆ. ನಾವು ನೆರಳಲ್ಲಿ ಒಂದು ಎಕ್ಸ್ಪೋಜರ್ನ ಸೆಟ್ ಮಾಡಿಕೊಂಡು ಬಿಸಿಲಿಗೆ ಹೋಗಿದ ತಕ್ಷಣ ಅದು ಓವರ್ ಎಕ್ಸ್ಪೋಸ್ ಆಗುತ್ತೆ. ಅಂಥ ಟೈಮಲ್ಲಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವಿಲ್ಲಿ ಕೀ ಫ್ರೇಮು ತುಂಬ ಯೂಸ್ಫುಲ್ ಆಗುತ್ತೆ. ಅಂಥ ಟೈಮಲ್ಲಿ ಮತ್ತು ಕೆಲವೊಂದು ನೈಟಿಂದ ಡೇಗೆ ಏನಾದರೂ ಈ ಥರ ಈಗ ನೋಡಿದ್ವಲ್ಲ ಆ ಥರ ಚೇಂಜಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೀ ಫ್ರೇಮು ಎನೇಬಲ್ ಆಗುತ್ತೆ. ಸೊ ಇದರಲ್ಲಿ ಕೀ ಫ್ರೇಮಲ್ಲಿ ಎರಡು ಥರ ಬರುತ್ತೆ, ಒಂದು ಸ್ಟ್ಯಾಟಿಕ್ ಕೀ ಫ್ರೇಮ್, ಒಂದು ಡೈನಾಮಿಕ್ ಕೀ ಫ್ರೇಮ್ ಅಂತ. ಸ್ಟ್ಯಾಟಿಕ್ ಕೀ ಫ್ರೇಮ್ ಯಾವಾಗಲೂ ಯೂಸ್ ಮಾಡಬೇಡಿ, ಅದು ಒಂದೇ ಸರಿ ಅಂದರೆ ಒಂದು ಸ್ಮೂತ್ನೆಸ್ ಬರೋಲ್ಲ, ಅದರಲ್ಲಿ ಒಂದೇ ಸರಿ ಚೇಂಜ್ ಆಗುತ್ತೆ. ಸೊ ನಾವೀಗ ಇಲ್ಲಿ ಆಟೋಮೆಟಿಕ್ ಕೀ ಫ್ರೇಮ್ನ ಹಾಕ್ಕೊಂಡು ಇಲ್ಲಿ ಕೀ ಫ್ರೇಮ್ ಮಾಡಿದ್ವಲ್ಲ, ಇದು ಡೈನಾಮಿಕ್ ಕೀ ಫ್ರೇಮು. ಯಾವಾಗಲೂ ಇದನ್ನೇ ಯೂಸ್ ಮಾಡಿ. ನಮಗೆ ಇಲ್ಲಿ ಒಂದು ಸ್ಮೂತ್ ಟ್ರಾನ್ಸಿಷನ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಟ್ರಾನ್ಸಿಷನ್ ಆಗುತ್ತೆ. ಸೊ ಕಲರ್ ಪೇಜಲ್ಲಿ ಈ ಥರ ಕೀ ಫ್ರೇಮ್ನ ನಾವು ಯೂಸ್ ಮಾಡ್ಬೋದು. ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ಬೋದು, ಒಂದ್ಸರಿ ನಿಧಾನಕ್ಕೆ ನೀವು ನಿಮ್ಮ ಪಿ ಸಿಯಲ್ಲಿ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ ಕೀ ಫ್ರೇಮ್ ಹಾಕೋದು ಕಲರ್ ಪೇಜಲ್ಲಿ. ಸೊ ನೋಡಿದ್ವಲ್ಲ ನಮ್ಮ ಕೀ ಫ್ರೇಮ್ಸ್ನ ಎಡಿಟಿಂಗ್ ಪೇಜಲ್ಲಿ ಮತ್ತು ಕಲರ್ ಪೇಜಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅಂತ. ಸೊ ಇದು ಕೀ ಫ್ರೇಮಿಂಗು ಒಂದು ಬೇಸಿಕ್ ಲೆವೆಲ್ಲು. ಸೊ ಇದನ್ನು ತಿಳ್ಕೊಂಡಿದ್ರೆ ನೆಕ್ಸ್ಟ್ ನಾವು ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ಮಾಡಬೇಕಾದ್ರೆ ನಮಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಎಡಿಟಿಂಗ್ ಮತ್ತು ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.